ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾನೆ ಇದೆ ಜಲಕ್ಷಾಮ. ಎಲ್ಲೆಲ್ಲೂ ಕುಡಿಯೋ ನೀರಿಗಾಗಿ ತತ್ವಾರ ಏರ್ಪಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿ ನೋಡ್ತಾ ಇದ್ದ ಹಾಗೆ ಅಂತರ್ಜಲ ಮಟ್ಟ ಕೂಡ ಕುಸಿದು ಹೋಗಿದೆ. ಟ್ಯಾಂಕರ್ ನೀರಿಗೂ ಕೂಡ ಅಭಾವ ಶುರುವಾಗಿದೆ. ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಟ್ಯಾಂಕರ್ ನೀರು ಸಿಗದಿರುವಂತಹ ಪರಿಸ್ಥಿತಿ ಇದೆ. ಕುಡಿಯುವಂತಹ ಫಿಲ್ಟರ್ ಪ್ಲಾಂಟ್ಗೂ ಬೀಗ ಜಡಿದಿರುವಂತಹ ದೃಶ್ಯ ಅಲ್ಲಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇದೆಲ್ಲದರ ಹಿಂದೆ ಇರೋದು ಒಂದು, ವಿವೇಚನೆ ಇಲ್ಲದೆ ನೀರು ಬಳಸಿದ್ದು. ಎರಡನೇದು, ಕಾವೇರಿ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿದ್ದು. ಇಡೀ ರಾಜಕೀಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಎಲ್ಲವೂ ಕೂಡ ಕಾವೇರಿ ನೀರಿನ ಮೇಲೆ ಬೆಂಗಳೂರು ಡಿಪೆಂಡ್ ಆಗಿದ್ದು ಕೂಡ ಇವತ್ತಿನ ಪರಿಸ್ಥಿತಿಗೆ ನೇರ ಕಾರಣ ಆಗ್ತಾ ಇದೆ. ಹಾಗೆ ಇಡೀ ಸಿಟಿಯಲ್ಲಿ ಇಂಗು ವ್ಯವಸ್ಥೆ, ಮಳೆಗಾಲದ ನೀರು ಇಂಗೋ ವ್ಯವಸ್ಥೆನೇ ಇಲ್ಲದೆ ಇರೋದು ಕೂಡ ಇವತ್ತಿನ ಜಲಕ್ಷಾಮಕ್ಕೆ ಪ್ರಮುಖ ಕಾರಣ ಆಗ್ತಾ ಇದೆ. ಹೀಗಾಗಿ ಜನರಿಗೆ ಪ್ರತಿ ಏರಿಯಾಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಕುಡಿಯೋ ನೀರಿಗೆ ಬೇಸಿಗೆಗೂ ಮುನ್ನವೇ ಈಗ ತತ್ವಾರ ಶುರುವಾಗಿದೆ. 2018ರಲ್ಲೂ ಇದೇ ಸಿಚುವೇಶನ್ ಇತ್ತು. ಈಗ ವಾಪಸ್ ರಿಪೀಟ್ ಆಗ್ತಾ ಇದೆ 2024ರಲ್ಲಿ. ಫೆಬ್ರವರಿ ಅಂತ್ಯಕ್ಕೆ ಇಂತಹ ಜಲಕಂಟಕ ಶುರುವಾಗಿತ್ತು. ರಣರಣ ಬೇಸಿಗೆ ಕಾಲವಾದ ಮಾರ್ಚ್, ಏಪ್ರಿಲ್, ಮೇ ಕತೆ ಹೇಗೆ ಅನ್ನೋ ಒಂದು ಪ್ರಶ್ನೆ ಇದೆ. ಮೈಸೂರು ರೋಡ್ ನಲ್ಲಿ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಜಲಕ್ಷಾಮ ಸೃಷ್ಟಿಯಾಗಿದೆ. ನಾನೀಗ ಒಂದು ಟ್ಯಾಂಕರ್ಗಳಿಗೆ ನೀರು ತುಂಬ ಜಾಗದಲ್ಲಿದ್ದೀನಿ. ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬೆಂಗಳೂರಲ್ಲಿ ಟ್ಯಾಂಕರ್ ಮಾಫಿಯಾ ಬಗ್ಗೆನೂ ಸಹ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿ ಬಿತ್ತರ ಮಾಡಿತ್ತು. ಈಗ ರಾಜ್ಯ ಸರ್ಕಾರ ಟ್ಯಾಂಕರ್ಗಳಿಗೆ ನಿಗದಿತ ದರವನ್ನು ಮಾಡ್ತೀವಿ, ಒಂದು ದರನ ನಿಗದಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಮೈಸೂರು ರಸ್ತೆಯಲ್ಲಿ ಟ್ಯಾಂಕರ್ಗಳಿಗೆ ಬೋರ್ವೆಲ್ ಮೂಲಕ ನೀರು ತುಂಬುವಂಥ ಕೆಲಸ ನಡೀತಿದೆ. ಯಾವ ರೀತಿ ಇಲ್ಲಿ ಟ್ಯಾಂಕರ್ಗಳು ನೀರು ತುಂಬಿಸೋದಕ್ಕೆ ಕ್ಯೂ ನಿಂತಿದೆ ನೋಡ್ತಿದ್ದೀರಾ. ಅಂದರೆ ಅಷ್ಟರ ಮಟ್ಟಿಗೆ ಜನರ ಡಿಮ್ಯಾಂಡು ಟ್ಯಾಂಕರ್ಗಳ ಕಡೆ ಹೋಗ್ತಿದೆ. ಮಾಲೀಕರು ಇಲ್ಲಿ ಯಾರೂ ಇಲ್ಲ, ಲೋಡ್ಗೆ ತಂದು ನಿಲ್ಲಿಸಿ ಹೋಗಿದ್ದಾರೆ. ಈ ಹಿಂದೆ ನಾವು ಮಾತಾಡ್ಸೋ ಪ್ರಯತ್ನ ಪಟ್ಟಾಗ ಇವರು ಮಾತಾಡೋದು ಕ್ಯಾಮ್ರಾ ಮುಂದೆ ಬರೋದಕ್ಕೂ ಮುಜುಗರ ಪಟ್ಟರು. ನಮಗೆ ಬೇಡ ಸರ್, ನಾವು ಮಾತಾಡಲ್ಲ ಅನ್ನೋ ಅಂಥ ಒಂದು ಇದರಲ್ಲಿದ್ದಾರೆ. ಯಾಕಂದರೆ ಅಷ್ಟೊಂದು ಕಷ್ಟ ಆಗ್ತಿದೆ ಸರ್. ಯಾಕಂದರೆ ಇಡೀ ಲೋಡ್ನ ಮಾಡಿದ್ರೆ ನಮಗೆ ಒಂದು ಲೋಡ್ ಮಾಡಿದ್ರೆ ಸಿಗೋದೇ 100-150 ರೂಪಾಯಿ. ಈಗ ಜನರು ಡಿಮ್ಯಾಂಡ್ ತುಂಬ ಜಾಸ್ತಿ ಇದೆ. ಅವರೇ ಹೆಚ್ಚಿಗೆ ದುಡ್ಡು ಕೊಡ್ತೀವಿ ಬನ್ನಿ ಅಂತಿದ್ದಾರೆ. ಆದರೆ ಬೋರ್ವೆಲಲ್ಲಿ ನೀರಿನ ಶಾರ್ಟೇಜ್ ಆಗ್ತಿರೋದ್ರಿಂದ ಒಂದು ಗಾಡಿ ಲೋಡ್ ಮಾಡೋದಕ್ಕೆ ಮುಂಚೆ, ಅಂದರೆ ನಾರ್ಮಲ್ ಸಂದರ್ಭದಲ್ಲಿ ಕೇವಲ 20 ನಿಮಿಷ ಆಗ್ತಿತ್ತು. ಯಾಕೆಂದರೆ ದೊಡ್ಡ ಪೈಪಲ್ಲಿ ಆಲ್ಮೋಸ್ಟ್ ಒಂದು 6-8 ಇಂಚು ಪೈಪಲ್ಲಿ ನೀರು ಬರ್ತಿರೋದು ನೋಡ್ತಿದ್ದೀರಾ. ಇದರಲ್ಲಿ ಒಂದು ಗಾಡಿ, ಒಂದು ಟ್ಯಾಂಕರ್ ಏನೋ ಲೋಡ್ ಮಾಡೋದಕ್ಕೆ ಕನಿಷ್ಠ ಒಂದು 20 ನಿಮಿಷ ಆಗ್ತಿತ್ತು. ಈಗ 1 ಗಂಟೆಗಳ ಕಾಲ ನಿಂತ್ಕೊಂಡು ಲೋಡ್ ಮಾಡಬೇಕಾಗಿದೆ. ಬೋರ್ವೆಲಲ್ಲಿ ನೀರು ಕಮ್ಮಿ ಇದೆ, ಟ್ಯಾಂಕಿಗೆ ನೀರು ತುಂಬಿಸಿ ಬೋರ್ವೆಲಿಂದ ನೀರು ಮಿಷಿನಲ್ಲಿ ಪಂಪ್ ಮಾಡಿದ್ರು ನಮಗೆ ನೀರು ಸರಾಗವಾಗಿ ಬರ್ತಿಲ್ಲ ಅನ್ನೋದು ಟ್ಯಾಂಕರ್ ಮಾಲೀಕರ ಒಂದು ಅಳಲು. ಜೊತೆಗೆ ನೀರಿನ ಅಭಾವ ಜಾಸ್ತಿ ಆಗಿರೋದ್ರಿಂದ ಮಾಲೀಕರು, ಜನರು ತುಂಬ ಫೋನ್ ಮಾಡ್ತಾರೆ. ಆದರೆ ನೀರು ಸರಬರಾಜು ಮಾಡೋದಕ್ಕೆ ನಮ್ಮ ಕೈಲೂ ಆಗ್ತಿಲ್ಲ. ಟ್ಯಾಂಕರ್ಗಳನ್ನ ನಿಲ್ಲಿಸ್ಬಿಡೋಣ ಅನ್ನೋ ಮಟ್ಟಕ್ಕೆ ಆಗ್ತಿದ್ದೀವಿ. ಯಾಕೆಂದರೆ ಬೋರ್ವೆಲ್ಗಳಲ್ಲಿ ನೀರು ಇಲ್ದಲೇ ಇರೋ ಕಾರಣಕ್ಕೆ ಈ ರೀತಿ ನೋಡ್ತಿದ್ದೀರಾ, ಸಾಲುಗಟ್ಟಿ ನಿಂತ್ಕೊಂಡು ಲೋಡ್ ಆಗೋದಕ್ಕೆ ಕಾಯ್ತಿದ್ದಾರೆ. ಈ ರೀತಿ ಪರಿಸ್ಥಿತಿ ಅಂದರೆ ಅಕ್ಷರಶಃ ಒಂದು ಕಡೆ ಕುಡಿಯೋ ನೀರಿನ ಅಭಾವ ಸೃಷ್ಟಿಯಾಗಿದ್ದರೆ ಕಾವೇರಿ ನೀರು ಸರಿಯಾಗಿ ಸಮಯಕ್ಕೆ ಬರ್ತಿಲ್ಲ, ನೀರು ತುಂಬ ಕಡಿಮೆ ಬಿಡ್ತಿದ್ದಾರೆ. ಮತ್ತೊಂದು ಕಡೆ ಟ್ಯಾಂಕರ್ನ ಮೊರೆ ಹೋಗೋಣ ಅಂದರೆ ಟ್ಯಾಂಕರ್ಗಳು, ಒಂದು ಟ್ಯಾಂಕರ್ ಲೋಡ್ ಆಗೋದಕ್ಕೆ ಕನಿಷ್ಠ 1 ಗಂಟೆ ತಗೋತಿದೆ. ಜೊತೆಗೆ ಬೋರ್ವೆಲಲ್ಲಿ ಅಂದರೆ ಅಂತರ್ಜಲ ಕುಸಿತಗೊಂಡಿರೋದ್ರಿಂದ ಟ್ಯಾಂಕರ್ಗಳಿಗೂ ನೀರು ಸರಬರಾಜು ಸರಿಯಾಗಿ ಆಗೋದಕ್ಕೆ ಮಾಡೋದಕ್ಕೆ ಆಗ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ಇರೋದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಗುಡ್ ಶೆಡ್ ರೋಡ್ ನಲ್ಲೂ ಅಷ್ಟೇ ವಾಟರ್ ಲೋಡಿಂಗ್ ಪಾಯಿಂಟ್ ಅಲ್ಲಿ ಬಹಳ ಸಮಸ್ಯೆ ಆಗಿದೆ ಅಂತ ಟ್ಯಾಂಕರ್ ಮಾಲೀಕರು ಹೇಳ್ತಾ ಇದ್ದಾರೆ. ಮಾಫಿಯಾ ಮಾಡೋದಿರ್ಲಿ, ಡಿಮ್ಯಾಂಡ್ಗೆ ತಕ್ಕಂತೆ ನೀರು ಪೂರೈಸಕ್ಕೂ ಆಗ್ತಾ ಇಲ್ಲ. ಇನ್ನೂ ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಎದುರಾಗಬಹುದು ಅನ್ನೋ ಆತಂಕ ಅವರದು. ಅಲ್ಲಿನ ರಿಯಾಲಿಟಿ ಚೆಕ್ ಏನ್ ಹೇಳ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಜಲಕ್ಷಾಮ ಸೃಷ್ಟಿಯಾಗಿದೆ. ಒಂದು ಕಡೆ ಕಾವೇರಿ ನೀರು ಸರಿಯಾಗಿ ಬರ್ತಿಲ್ಲ, ಮತ್ತೊಂದು ಕಡೆ ಅಂತರ್ಜಲ ಕುಸಿತಗೊಂಡಿದೆ. ಕುಡಿಯೋ ನೀರಿಗೆ ಆಕಾರ ಸೃಷ್ಟಿಯಾಗಿದೆ. ನಾನೀಗ ಬೆಂಗಳೂರು BBMP ವತಿಯಿಂದ ಏನು ಕುಡಿಯೋ ನೀರಿನ ಯೋಜನೆ, ಫಿಲ್ಟರ್ ನೀರುಗಳಂತ ಏನು ಕರೀತಾರೆ, ಅದರ ಒಂದು ಪ್ಲಾಂಟ್ ಮುಂದೆ ಇದ್ದೀನಿ. ನೋಡ್ಬೋದು, ಪ್ಲಾಂಟಿಗೆ ಬೀಗ ಹಾಕಿ ಆಲ್ಮೋಸ್ಟ್ 1 ತಿಂಗಳಾಗಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಕಾರಣ ಅಷ್ಟೇ, ಇಲ್ಲಿ ಬೋರ್ವೆಲಲ್ಲಿ ನೀರು ಬತ್ತಿ ಹೋಗಿದೆ. ಇಲ್ಲಿ ಬೋರ್ ಇತ್ತು, ಬೋರಿಂದ ನೀರನ್ನು ಟ್ಯಾಂಕಿಗೆ ತೊಗೊಂಡು ಅದನ್ನು ಫಿಲ್ಟ್ರ್ ಮಾಡಿ ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಿತ್ತು. ಆದರೆ ಕಳೆದ 1 ತಿಂಗಳಿಂದ ಇದೇ ರೀತಿ ಬೀಗ ಹಾಕಿದ್ದಾರೆ ಅಂತ ಸ್ಥಳೀಯರಿದ್ದಾರೆ. ಸರ್, ನಿಮ್ಮದು ಪ್ಲಾಂಟ್ 1 ತಿಂಗಳಿಂದ ಬಂದು ಪ್ಲಾಂಟ್ ತೆಗಿತಾ ಇಲ್ಲ. ಇರೋ ಬರೋ ಬೋರ್ಗಳೆಲ್ಲ ಬತ್ತೋಗಿದೆ. ನೀರು ತುಂಬ ಅಭಾವ ಇದೆ ಸರ್. ಕೊಡ ನೀರಂತೂ ಬಂದರೆ ಬಂತು, ಅದನ್ನು ಇಲ್ಲ. 1 ಅವರ್ ಬಿಡ್ತಾರೆ. ಎಷ್ಟು ಕಷ್ಟ ಅನ್ಸುತ್ತೆ ಸರ್? ಒಂದು ಕಡೆ ಕಾವೇರಿ ನೀರು ಬರ್ತಿಲ್ಲ ಸರಿಯಾಗಿ, ಈ ಥರ ಪ್ಲಾಂಟ್ಗಳಲ್ಲೂ ನೀರಿಲ್ಲ. ತುಂಬ ಕಷ್ಟ ಇದೆ ಜನಗಳಿಗೆ, ಜನಸಾಮಾನ್ಯರು ಭಾಳ ಕಷ್ಟ ಇದೆ. ಇರೋರ್ಗೂ ಕಷ್ಟ, ಇಲ್ಲರಿಗೂ ಕಷ್ಟ. ನೀರು ಭಾಳ ಪ್ರಾಬ್ಲಮ್ ಇದೆ ಸರ್. ಅಮ್ಮ, ನೀವು ಇಲ್ಲೇ ಇರೋರು, ಕುಡಿಯೋ ನೀರಿಗೆ ಏನು ಮಾಡ್ತಿದ್ದೀರಾ ಈಗ? ಸರ್, ಕುಡಿಯೋ ನೀರು ಹೋಗ್ತೀವಿ, ಅಲ್ಲೆಲ್ಲಾದ್ರೂ ನೋಡ್ತೀವಿ, ಅಲ್ಲೆಲ್ಲೂ ಸಿಗಲ್ಲ. ಇಲ್ಲಿ ದಿನ ಬಿಟ್ಟು ದಿನ ಬರುತ್ತೆ ನೀರು, ಸಣ್ಣಗೆ ಬರುತ್ತೆ, ನಿಂತೋಗುತ್ತೆ. 1 ಅವರ್ ಬರುತ್ತೆ ಅಷ್ಟೇ, ನಿಂತೋಗುತ್ತೆ. ಎಷ್ಟು ದಿನ ಆಯ್ತಮ್ಮ ಬೀಗ ಹಾಕಿ? ಇದು 1 ತಿಂಗಳಿಂದ ಬೀಗ ಹಾಕಿದೆ ಸರ್. ಹೇಳ್ತಿದ್ದಾರೆ, ಯಾರು ಬಂದು ನೋಡ್ತಾನೆ ಇಲ್ಲ. ಬರ್ತಾರೆ, ನೀರು ಇಟ್ಕೊಂಡು ಹೋಗಕ್ಕೆ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ನೀರಿಲ್ಲ ಅಂತ ಹೋಗ್ತಾರೆ. ಆ ಕಡೆ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ.
ಅವರು ಬರ್ತಾರೆ ಮೇಲೂ ನೀರಿಲ್ಲ ಬೋರಲ್ಲಿ ನೀರಿಲ್ಲ ಅಂತಾರೆ ಹೋಗ್ತಾರೆ. ಚಿಕ್ಕ ಚಿಕ್ಕ ಮಕ್ಳು ಎತ್ಕೊಂಡಿದ್ದೀರಾ, ಕುಡಿಯೋ ನೀರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ? ನೀರು ಒಂದು ದಿವಸ ಬಿಟ್ಟರೆ ಒಂದು ದಿವಸ ಬಿಡೋದೇ ಇಲ್ಲ. ನೀರಿಗೆ ತುಂಬ ಕಷ್ಟ, ಕುಡಿಯೋ ನೀರಂತೂ ಇಲ್ಲವೇ ಇಲ್ಲ. ಅಲ್ಲಿ ಇಲ್ಲಿ ಹೋಗಿ ಎತ್ಕೊಂಡ್ಬರ್ಬೇಕು ಕ್ಯಾನಲ್ಲಿ, ಈ ಥರ ಇದೆ. ನೀರು ಬೋರ್ ನೀರು ಸರಿಯಾಗಿ ಬರೋದಿಲ್ಲ, ಬಿಡೋದಿಲ್ಲ. ಒಟ್ಟಿನಲ್ಲಿ ನೀರಿಗೆ ತುಂಬ ಸಮಸ್ಯೆ ಆಗ್ತಿದೆ. ಕಾವೇರಿ ನೀರು ಬಿಡ್ತಾರೆ ದಿನ ಬಿಟ್ಟು ದಿನ, ಅದು ತುಂಬ ಸಣ್ಣಗೆ ಬರುತ್ತೆ, ಅದು ಬರಲ್ಲ. 1 ಅವರ್ ಬಂದರೆ ಅಷ್ಟೇ. ಅದು ಅಷ್ಟೇ ಬರೋದು, 1 ಅವರೇ ಬರೋದ್ರಿ. 1 ಅವರ್ ಕ್ಲೀನಾಗಿ ಬರುತ್ತಾ ಸರ್? ಅದೇ ಒಂದು ದಿವಸ ಬಿಟ್ಟು ಒಂದು ದಿವಸ ಬರ್ತಾರೆ. ಕೇಳಿ ಇವ್ರು ನಾವು ಇರಲ್ಲ ಮನೇಲಿ, ಹಂಗೆ ಆಚೆ ಹೋಗ್ಬಿಡ್ತೀವಿ, ಇವರು ನೀರು ಕಳ್ತೀವಿ. ಇವರು ಸಣ್ಣಗೆ ಬರುತ್ತೆ ಅಷ್ಟೇ. ನಮ್ದು ಒಂದು ಅರ್ಧ ಸೊಂಪು ತುಂಬೋದಿಲ್ಲ ಅದು ನೀರಿಲ್ಲದೆ. ನಾವು ಕಾಯ್ಕೊಂಡು ಕುತ್ಕೋಬೇಕು, ಈಗ ಬಿಡ್ತಾರೆ ಆಗ್ಬಿಡ್ತಾರೆ. ಇಲ್ಲಿ ಪ್ಲಾಂಟ್ ನಿಮ್ಮ ಮನೆ ಮುಂದೆನೇ ಇತ್ತು, ನೀರಿಗೆ ತುಂಬ ಅನುಕೂಲ ಅಂತ ಅನ್ಕೊಂಡಿರ್ತೀರಾ. ಈ ಥರ ಆದಾಗಿಂದ ಎಷ್ಟು ಸಮಸ್ಯೆ ಆಗುತ್ತೆ? ಆಗುತ್ತೆ ಸರ್, ನಾವು ಅಲ್ಲಿ ಇಲ್ಲಿ ಹೋಗಿ ತರಬೇಕಾಗತ್ತೆ ಅಷ್ಟೇ. ಅಂದರೆ ಈಗ ನಾವು ಬೆಂಗಳೂರಿಂದ ಹೊರಗಡೆ ನೋಡ್ತಿದ್ವಿ ನೀರಿನ ಸಮಸ್ಯೆಗಳನ್ನ, ಕುಡಿಯೋ ನೀರಿನ ಸಮಸ್ಯೆಗೆ ಎಷ್ಟೋ ಕಿಲೋಮೀಟ್ರ್ ಹೋಗ್ಬಿಟ್ಟು ನೀರು ತರ್ತಿದ್ರು. ಈಗ ನೀವು ಬೆಂಗಳೂರಲ್ಲಿ ಆ ಥರ ಪರಿಸ್ಥಿತಿ ಆಗಿದೆಯಾ? ಆಗ್ತಾ ಇದೆಯಲ್ಲ, ನೋಡ್ತಿದ್ದೀರಲ್ಲ, ಇಲ್ಲೂ ಇಲ್ಲ ನೀರು. ನೀರಿನ ಟ್ಯಾಂಕ್ ನೀರಿಲ್ಲ ಅಂತ ನೀರಿನ ಟ್ಯಾಂಕ್ ಪಾಪ. ಕೆಲವೊಂದ್ಸತಿ ನೀರು ಫುಲ್ಲು ಹಿಡಿಯೋದಿಲ್ಲ, ಅರ್ಧ ಆಗುತ್ತೆ, ಅರ್ಧ ವೇಸ್ಟ್ ಆಗುತ್ತೆ. ಮಾಡ್ತಾರೆ ಪಾಪ, ಅಲ್ಲಿ ಇಲ್ಲಿ ತರಿಸ್ತಾರೆ ನೀರು, ಇದನ್ನು ತರಿಸ್ತಾರೆ ಟ್ಯಾಂಕರು. ಅವ್ರು 2 ಮನೆಗೆ ಸೇರಂದ್ರೂ ಕೊಡಲ್ಲ, ಒಂದೇ ಮನೆಗೆ. ಅರ್ಧ ತುಂಬಿದ್ರೆ ಅರ್ಧ ವೇಸ್ಟ್ ಆಗುತ್ತೆ. ಅದಕ್ಕೆ ತುಂಬ ಪ್ರಾಬ್ಲಮ್ ಇದೆ ಸರ್. ಇದಿಷ್ಟು ಇಲ್ಲಿ ಸ್ಥಳೀಯರು ಹೇಳ್ತಿರುವಂಥದ್ದು. ಅಂದರೆ ಒಂದು ಕಡೆ ಸರಿಯಾಗಿ ನೀರು ಬರ್ತಿಲ್ಲ, ಮತ್ತೊಂದು ಕಡೆ ಏನು ವಾಟರ್ ಪ್ಲಾಂಟ್ಗಳಿವೆ, ಬೋರ್ವೆಲ್ಲಿಂದ ನೀರನ್ನು ಪಂಪ್ ಮಾಡಿ ಫಿಲ್ಟ್ರ್ ಮಾಡೋ ಕುಡಿಯೋದಕ್ಕೋಸ್ಕರ ನೀರು, ಅದು ಕೂಡ ಬರ್ತಿಲ್ಲ. ಕಿಲೋಮೀಟರ್ ಗಟ್ಟಲೆ ನಾವು ಬೇರೆ ಬೇರೆ ಕಡೆ ಹೋಗಿ ನೀರು ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ವಾಟರ್ ಟ್ಯಾಂಕರ್ನ ಪರಿಸ್ಥಿತಿ ಆದರೆ, ಇನ್ನೊಂದು ಕಡೆಗೆ ಬಿಬಿಎಂಪಿ ಕುಡಿಯೋ ನೀರಿನ ವಿಚಾರವಾಗಿ ನೀರಿನ ಪ್ಲಾಂಟ್ ಅನ್ನ ಅಲ್ಲಲ್ಲಿ ರೆಡಿ ಮಾಡಿದೆ. ಆದರೆ ಇಲ್ಲಿ ಈ ಹಿಂದೆ 5 ರೂಪಾಯಿ ಕೊಟ್ಟರೆ 20 ಲೀಟರ್ ಕುಡಿಯೋ ನೀರು ಸಿಗ್ತಾ ಇತ್ತು. ಬಟ್ ಈ ಪರಿಸ್ಥಿತಿ ಚೇಂಜ್ ಆಗಿದೆ. ಆಲ್ಮೋಸ್ಟ್ ಈ ನೀರಿನ ಪ್ಲಾಂಟ್ಗಳಿಗೆ ಬೀಗ ಬಿದ್ದು 1 ತಿಂಗಳು ಹತ್ರ ಆಗ್ತಾ ಇದೆ. ಕೆಪಿ ಅಗ್ರಹಾರದಲ್ಲಿ ರಿಯಾಲಿಟಿ ಚೆಕ್ ಅನ್ನು ನಿಮ್ಮ ಪಬ್ಲಿಕ್ ಟಿವಿ ನಡೆಸಿದೆ. ಬನ್ನಿ ಏನು ಗೊತ್ತಾಯ್ತು ಅಂತ ನೋಡ್ಕೊಂಡ್ಬರೋಣ. ಬೆಂಗಳೂರಲ್ಲಿ ಜಲಕ್ಷಾಮ ಸೃಷ್ಟಿಯಾಗಿದೆ. ಮಳೆಯ ಪರಿಣಾಮ, ಮಳೆ ಬರದೇ ಇರೋ ಕಾರಣಕ್ಕೆ ಬೆಂಗಳೂರಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ನಾನೀಗ ಬೆಂಗಳೂರಿನ ಕೆಪಿ ಅಗ್ರಹಾರ ಮುಖ್ಯ ರಸ್ತೆಯಲ್ಲಿ, ಮಾಗಡಿ ರಸ್ತೆಯಲ್ಲಿರುವಂತಹ ಕೆಪಿ ಅಗ್ರಹಾರದಲ್ಲಿದ್ದೀನಿ. ನಿಮ್ಗೆ ನೋಡ್ತಿದ್ದಾರೆ ರಸ್ತೆಯಲ್ಲಿ. ಈ ರಸ್ತೆಯಲ್ಲಿ ಮಹಿಳೆಯರು ಈಗ ಖಾಲಿ ಕೊಡಗಳನ್ನ ಇಟ್ಕೊಂಡು ನಿಂತಿದ್ದಾರೆ. ಕಾರಣ ಇಷ್ಟೇ, ಕಳೆದ 2 ತಿಂಗಳಿಂದ ನೀರು ಬರ್ತಿಲ್ಲ ಅಂತ. ಅವರನ್ನೇ ಮಾತಾಡ್ಸ್ಬಿಡೋಣ. ಮೇಡಮ್, ಎಷ್ಟು ದಿನದಿಂದ ನಿಮಗೆ ನೀರಿನ ಸಮಸ್ಯೆ ಶುರುವಾಗಿದೆ? ನನಗೆ 2-3 ತಿಂಗಳಿಂದ ನೀರಿನ ಸಮಸ್ಯೆ ಆಗಿದೆ. ನೀರೇ ಬರ್ತಾ ಇಲ್ಲ ಸರಿಗೆ. ತುಂಬ ಸಣ್ಣ ಬರುತ್ತೆ ನೀರು, ಒಂದು ಮನೆಗೆ ಬರುತ್ತೆ, ಒಂದು ಮನೆಗೆ ಬರಲ್ಲ. 1 ಅವರ್ ಕೊಡೋದೇ ಹೆಚ್ಚು ನಮಗೆ ನೀರು. ನಾವು ಬಾಡಿಗೆಗಿರೋರಿಗೆಲ್ಲ ಕೂಡ ತುಂಬ ಕಷ್ಟ ಆಗ್ಬಿಟ್ಟಿದೆ. ಅಮ್ಮ ಹೇಳಿ, ಖಾಲಿ ಬಕೆಟ್ಗಳನ್ನ ಇಟ್ಕೊಂಡು ನಿಂತಿದ್ದೀರಾ, ನೀರು ಎಷ್ಟು ದಿನ ಆಯಿತು ಬಂದು ನಿಮ್ಮ ಮನೆಗೆ? ನೀರು ವಾರಕ್ಕೆ 1 ಸರಿ ಬರುತ್ತೆ, 2 ಸತಿ ಬಿಡ್ತಾರೆ ಅಷ್ಟೇ. 1 ಅವರ್ ಬಿಡ್ತಾರೆ. ಮನೆಗಳು ನೋಡಿದ್ರೆ 10 ಮನೆಗಳು, 5 ಮನೆಗಳು ಇರ್ತವೆ ಒಂದೊಂದು ಬಿಲ್ಡಿಂಗಲ್ಲಿ. ಯಾವ ಥರ ಮಾಡಬೇಕು? ಮುಂಚೆ ಎಷ್ಟು ಅವರ್ ಬರ್ತಿತ್ತು ನೀರು? 2 ದಿವಸಕ್ಕೆ 2 ಅವರ್ ಬರ್ತಾ ಇತ್ತು. 2 ಅವರ್ ಮೊದಲು ಬರ್ತಾ ಇತ್ತು ಸರ್. ಹೇಳಿ ನಿಮಗೆ ಎಷ್ಟು ಸಮಸ್ಯೆ ಆಗ್ತಿದೆ ನೀರಿಂದ? 2-3 ತಿಂಗಳಿಂದ ಸಮಸ್ಯೆ ಸರ್, ನೀರೇ ಬರ್ತಾ ಇಲ್ಲ. ಅದು ಬಿಡ್ತಾರೆ, 1 ಅವರ್ ಬಂದ್ರೂ 4-5 ಮನೆಗೆ ಎಷ್ಟು ಬಿಂದಿಗೆ ಅಂತ ನೀರು ಯಾಕತ್ತದೆ. ನೀರು ಸ್ನಾನ ಮಾಡೋದೇನು, ನೀರು ಕುಡಿಯೋದೇನು, ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಹೇಳ್ರಿ ಸರ್ ನೀವೇನೆ. ತುಂಬ ಸಮಸ್ಯೆ ಸರ್, ಈರೋಡಂತೂ ತುಂಬ ಸಮಸ್ಯೆ ಸರ್. ಬೋರ್ ನೀರು ಇಲ್ಲ, ಕಾವೇರಿ ನೀರು ಇಲ್ಲ, ತುಂಬ ಸಮಸ್ಯೆ ಇದೆ ಸರ್ ನಮ್ಮ ರೋಡಲ್ಲಂತೂ. 2-3 ಹೇಳಿ, ನಿಮ್ಗೆ ಯಾವ ಥರ ಸಮಸ್ಯೆ? ಅದು ತುಂಬ ಗಲ್ಗಲೀಜೆ ನೀರು, ತುಂಬ ವಾಸನೆ ಅಂದ್ರೆ ವಾಸನ, ನೀರು ಕುಡಿಯೋಕ್ಕೆ ಆಗಲ್ಲ. ಅದು ಬಂದಿದ್ದ ನೀರು ವಾಸನ, ಕುಡಿಯೋಕ್ಕೆ ಆಗಲ್ಲ. ನೀರು ಕುಡಿಯೋಕೆ ಏನು ಮಾಡ್ತಿದ್ದೀರಾ? ಮತ್ತೆ ಅದೇ ನೀರು ಕುಡಿತಿದ್ದೀರಾ? 5 ರೂಪಾಯಿ ಕಾಯಿನೂ ತರೋದು, ಕುಡಿಯೋದು. 5 ರೂಪಾಯಿ ಕಾಯಿ ನೀರಾದ್ರು ಸರಿಯಾಗಿ ಸಿಗ್ತಿದ್ಯಾ ಹೋಗ್ಲಿ? ಅದು ಎಲ್ಲಿ ಸರಿಯಾಗಿ ಸಿಗ್ತದೆ? ಅಲ್ಲೂ ಕ್ಯೂ ಇರ್ತಾರಲ್ಲ, ಅಲ್ಲಿ ಅವರೆಲ್ಲ ಹಿಡ್ದೇ ಬಿಡಬೇಕು ನಮ್ಗೆ. ಅಲ್ಲೂ ಇಲ್ಲ ಅಂದ್ರೆ ಕೊಡೆ ಎತ್ಕೊಂಡು ಮನೆಗೆ ಬರೋದು. ನೀರಿಂದೇ ತುಂಬ ಪ್ರಾಬ್ಲಮ್. ಹೇಳಿ, ನೀವು ಇಲ್ಲೇ ಹುಟ್ಟು ಬೆಳೆದವ್ರು ಅಂತ ಹೇಳ್ತಿದ್ದೀರಾ. ಎಷ್ಟು ದಿನ ಈ ಸಮಸ್ಯೆ? ಇವಾಗ ಬೇಸಿಗೆ ಶುರು ಆಗೋಕ್ಕಿಂತ ಮುಂಚೆನೇ ಇಷ್ಟು ಶುರು ಆಗ್ತಿದೆ ಅಂದರೆ ಇನ್ನು ಮುಂದಿನ ತಿಂಗಳಲ್ಲಿ ಯಾವ ರೀತಿ ಇರ್ಬೋದು? ಅದು ನಮ್ಗೆ ಗೊತ್ತಿಲ್ಲ ಸರ್, ಮುಂದಿನ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಒಟ್ಟು ನೀರಿನ ತೋಟ ತುಂಬ ಸಮಸ್ಯೆ ಇದೆ ಸರ್ ನಮಗಿಲ್ಲಿ. ಸ್ವಲ್ಪ ಏನಾದ್ರು ವ್ಯವಸ್ಥೆ ಮಾಡಿಕೊಡಿ ನಮಗೆ, ಅಷ್ಟೇ ನಾವು ಕೇಳ್ಕೊತಾರೆ. ನೀರಿನ ಸಮಸ್ಯೆ ಇದೆ. ಆಗ್ಲೇನೋ ಹೇಳ್ತಿದ್ರಿ, ಬರೀ ಎಲೆಕ್ಷನ್ ಟೈಮಿಗೆ ಮಾತ್ರ ಬಂದು ಹೋಗ್ತಾರೆ ನಿಮ್ಮ ಏರಿಯಾಗಳಿಗೆ ಅಂತ. ಅಷ್ಟೇ ಅನ್ನೋದು ಅಲ್ವಾ ಸರ್? ಎಲ್ಲ ಮಹಿಳೆಯರು ಅಂದೇ ಕೇಳೋದು. ಈಗ ಯಾರು ಸರ್ ಬಂದು ನೋಡಿದಾರೆ? ಇಲ್ಲಿ ಯಾರು ನೋಡೋದೇ ಇಲ್ಲ. ಅವಾಗ ಎಲೆಕ್ಷನ್ ಟೈಮಲ್ಲಿ ನೀರು ಬಿಡ್ತಾರೆ ಸರ್ ಸ್ವಲ್ಪ. ಅವಾಗ ನೀವು ಎಲೆಕ್ಷನ್ ಟೈಮಲ್ಲಿ ಚೆನ್ನಾಗಿ ನೀರು ಬಿಡ್ತಾರೆ, 2 ಟೈಮ್ ಬಿಡ್ತಾರೆ. ಈಗಂತೂ ಯಾರು ತಿರುಗೇ ನೋಡಲ್ಲ ಸರ್ ಈ ಕಡೆಗೆ. ಓಟ್ ಹಾಕಕ್ಕೆ ಮಾತ್ರ ಅವಾಗ ತಿರುಗ್ತಾರೆ, ಬಟ್ 2 ಟೈಮ್ ಬಿಡ್ತಾರೆ ಬೇಕಾದ್ರೆ ಅವಾಗ. ಈಗಂತೂ ನೀರೇ ಬಿಡ್ತಲ್ಲ ಸರ್. ಕಸ ಎತ್ತಕ್ ಬರಲ್ಲ. ನಮ್ಮೇನು ಅವ್ರನ್ನ ಚಿನ್ನ ಕೇಳ್ತೀವ, ಬಣ್ಣ ಕೇಳ್ತೀವ? ಇಲ್ಲ ಅಕ್ಕಿ ಮುಟ್ಟೆ ಏನಾರು ನಮ್ಮ ಮನೆಗಳು ಕಳಿಸ್ತಾರ. ಅವ್ರು ಓಟ್ ಗೆದ್ರು, ಅವ್ರು ಚೆನ್ನಾಗಾದ್ರು. ಏನೈತೆ, ಏನು ಅನುಕೂಲ, ಏನು ಬೇಕು ಅಂತ ಕೇಳ್ಬೇಕು. ಅವರು ಬಂದು ಯಾರು ಬರಲ್ಲ. ಗೆದ್ರು ಮನೆ ಮೂಲಲ್ಲಿ ಕೂತಾರೆ. ಅವ್ರು ಚೆನ್ನಾಗಿ ಗಂಟು ಮಾಡ್ಕೋಬೇಕಲ್ಲ, ಮನೆ ಮೂಲಲ್ಲಿ ಕೂತವ್ರೆ.
ನಮ್ಮ ಬಿಂದಿಗೆ ಎತ್ಕೊ ಹೋಗೋದು ರೋಡ್ ಎಲ್ಲಿ ಹೋಗ್ತೀರಮ್ಮ ನೀರು ತರಕ್ಕೆ ನೀವೀಗ? ಟ್ಯಾಂಕ್ ಐತೆ ಅಲ್ಲಿ ಹೋಯ್ತಿದ್ದೆ ಮಿಕ್ಕಬಸ ಎಲ್ಲಿ ಟ್ಯಾಂಕ್ ಐತೆ ಅಲ್ಲಿ ಹೋಯ್ತೀವಿ ಎತ್ಕೊಂಡು ನೀರಿಲ್ಲ ಅಂದರೆ ತಂದು ಕುಸಿರ್ತೀವಿ. ಏನು ಮಾಡೋದು? ಅರ್ಧ ಅವರ್ ನೀರು ಬಿಡ್ತಾನೆ ತಿರ್ಗಾ ನಿಲ್ಲಿಸ್ತಾನೆ, ವಾಸನೆ ನೀರು ಅಂತ ಅದನ್ನೂ ಹಿಡಿಯಲ್ಲ ನಾವು. ಆ ಮೂಲಲ್ಲಿ ಎಷ್ಟು ದಿನದಿಂದ ಐತೆ ಗೊತ್ತಾ ಕಸ, ಏನು ಎತ್ತ ಅಂತ ಬರಲ್ಲ. ಅಕ್ಕಪಕ್ಕದವ್ರು ಕಿತ್ತಾಡ್ಕೊಂಡು ನಾವು ಸಾಯ್ಬೇಕು. ಇವ್ರು ಗೆದ್ದುಬಿಟ್ಟು ಸುಮ್ಮನೆ ಮನೆ ಮೂಲಲ್ಲಿ ಕೂತ್ಕೊಬಿಟ್ರೆ ಚೆನ್ನಾಗಿ ಗಂಟು ಮಾಡ್ಕೊಬಿಟ್ರೆ ಸಾಕು. ಹೇಳು ಇಲ್ಲೋ ಅಲ್ಲೋಗಿ ನೋಡ್ರಿ ಆ ಮೂಲಲ್ಲಿ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು. ಅಂದರೆ ನಮಗೆ 2 ತಿಂಗಳಿಂದ ಇದೇ ಸಮಸ್ಯೆ ಆಗ್ತಿದೆ. ಕೇವಲ ಅರ್ಧ ಗಂಟೆ ಅಷ್ಟೇ ನೀರು ಬಿಡ್ತಿರುವಂಥದ್ದು, ಅದು ಸರಿಯಾಗಿ ಬರೋದಿಲ್ಲ. ನೀರು ಕೂಡ ವಾಸನೆಯಿಂದ ಇರದೆ ಕುಡಿಯೋ ನೀರಿಗೂ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.